ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ. ಮಕ್ಕಳೆಲ್ಲ ಇವಾಗ ಸ್ಕೂಲಿಗೆ ಹೋಗಿದ್ದಾರೆ. ಇವತ್ತು ಬೆಳಿಗ್ಗಿಂದನೇ ಸ್ಟಾರ್ಟ್ ಅಂದರೆ ಬೆಳಿಗ್ಗೆ ಎದ್ದೇಳಿದ್ನಲ್ಲ ಆವಾಗಿಂದನೇ ಮಳೆ ಬರ್ತಾ ಇದೆ. ಸೊ ಮಕ್ಕಳು ಸ್ಕೂಲಿಗೆ ಹೋಗುವಾಗಂತೂ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗಿಬಿಟ್ಟಿತ್ತು. ಹೇಗೂ ಆಟೋದಲ್ಲಿ ಹೋಗಿದ್ದಾರೆ. ಸೊ ಇವಾಗ ನಾನಿಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಮಕ್ಕಳೆಲ್ಲ ಹೋಗಿ ಮನೆ ಕೆಲಸ ಎಲ್ಲ ಇವಾಗ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಹೊರಗಡೆ ಒಂದು ಮರ ಬಿದ್ದಿರೋದು ತುಂಬಾ ಬೇಜಾರಾಗುತ್ತೆ ಅದು ನೋಡುವಾಗ. ಯಾಕೆಂದರೆ ಡೈಲಿ ನಾನು ಬೆಳಿಗ್ಗೆ ಎದ್ದು ವಿಡಿಯೋ ಮಾಡುವಾಗ ಅದರಲ್ಲಿ ತುಂಬ ಬರ್ಡ್ಸ್ಗಳು ಕೂತಿರುತ್ತೆ, ತುಂಬ ಏನು ಶಬ್ದ ಮಾಡ್ತಾ ಇರುತ್ತೆ, ಈ ಥರ ಎಲ್ಲ ಮಾಡ್ತಾ ಇರುತ್ತೆ. ತುಂಬಾ ಖುಷಿಯಾಗುತ್ತೆ. ಒಂಥರ ವೈಬ್, ಬೆಳಿಗ್ಗೆದು ವೈಬ್ ಇರುತ್ತಲ್ವ, ಅದು ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ಒಂದು ಬರ್ಡ್ಸೂ ಅದ್ರ ಮೇಲೆ ಇಲ್ಲ. ಯಾಕೆಂದರೆ ಬರ್ಡ್ಸಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಇವಾಗ ಮಳೆ ಟೈಮ್ ಬೇರೆ, ಅದರಲ್ಲಿ ಬೇರೆ ಆ ಮರ ಬಿದ್ದಿರೋದು ಕರೆಂಟ್ ಕಂಬ ಇದೆಯಲ್ವ, ಸೊ ಅದಕ್ಕೆ ಬಿದ್ದಿರೋದು. ಸೊ ಬರ್ಡ್ಸಿಗೆ ಗೊತ್ತಾಗಿರ್ಬೋದು ಏನು ಅದರಲ್ಲಿ ಶಾಕ್ ಇರ್ಬೋದು ಅಂತೇಳಿ. ಸೊ ಹಾಗಾಗಿ ಯಾವ ಬರ್ಡ್ಸೂ ಮರದ ಮೇಲೆ ಕೂತಿಲ್ಲ. ಏನು ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಮರ ಇತ್ತಲ್ವ, ಸೊ ಅದ್ರ ಮೇಲೆ ಕೂತಿತ್ತು. ತುಂಬಾ ಬೇಜಾರಾಗ್ತಾ ಇತ್ತು ನೋಡೋದಕ್ಕೆ. ಯಾಕೆಂದರೆ ಬೆಳಿಗ್ಗೆ ಎದ್ದಾಗ ಮರ ನೋಡೋದಕ್ಕೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲೆಗಳೇನಿತ್ತಿಲ್ಲ, ಬರೀ ಏನು ರೆಂಬೆ ಕೊಂಬೆಗಳು ಮಾತ್ರ ಇದ್ದಿದ್ದು. ಅಂದರೆ ಸತ್ತೋಗಿತ್ತು ಗಿಡ ಅಂತೂ, ಬರೀ ಸ್ಟ್ರೈಟ್ ನಿಂತಿತ್ತಷ್ಟೇ. ಒಟ್ಟಿನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇಲ್ಲ, ಈ ಮಳೆಗೆ ಇನ್ನೂ ಇವಾಗ ಜಸ್ಟ್ ಸ್ಟಾರ್ಟ್ ಆಗಿರೋದಷ್ಟೇ ಮಳೆ. ಇನ್ನೂ ಏನೇನೋ ಮಳೆ ಬರುತ್ತೆ, ಏನೇನೋ ಆಗುತ್ತೆ. ಸೊ ಆ ಥರದೆಲ್ಲ ಆಗದ್ದೇ ಇರಲಿ ಅಂತೇಳಿ. ಲಾಸ್ಟ್ ಇಯರ್ ಅಂತೂ ನೆನೆಸ್ಕೊಳ್ಳುವಾಗಲೇ ಇವಾಗಲೇ ಮೈ ಜುಮ್ ಅನಿಸುತ್ತೆ. ಆ ಥರ ಮಳೆ ಬಂದು ನಮ್ಮೂರಲ್ಲೆಲ್ಲ ಫುಲ್ಲು ಮುಳುಗೋಗ್ಬಿಟ್ಟಿತ್ತು. ಸೊ ಆ ಥರ ಈ ವರ್ಷ ಆಗದೇ ಇರಲಿ ಅಂತೇಳಿ ಆಲ್ನಲ್ಲಿ ಪ್ರೇ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಇವಾಗ ಅದೇ ಹೇಳಿದ್ನಲ್ಲ, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಾಯಿತು, ಮನೆ ಕೆಲಸನೂ ಆಯಿತು. ಸೊ ಇವಾಗ ನಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿ ಏನು ಚಪಾತಿ ಮಾಡಿ ಅದ್ರ ಜೊತೆಗೆ ಮಸಾಲ ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆ ಮಟನ್ದು ಸಾರಿತ್ತು. ಇವಾಗ ಅವರಿಗೆ ಲಂಚ್ ಬಾಕ್ಸ್ ಏನು ತಗೊಂಡು ಹೋಗೋದಿಲ್ವಲ್ಲ, ಸೊ ಹಾಗಾಗಿ ಮಟನ್ ಸಾರಲ್ಲೇ ಅವರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಕೂಲಿಗೆ ಹೋದರು. ನಾನು ಮಾತ್ರ ನನಗೆ ಮಟನ್ ಸಾರು ಬೇಡ, ಆಮ್ಲೆಟ್ ಮಾಡಿ ಚಪಾತಿ ತಿಂದ್ಕೊಳ್ಳೋಣ ಅಂತೇಳಿ ಇವಾಗ ಏನು ಚಪಾತಿ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿಯೇ ಆಮ್ಲೆಟ್ ಮಾಡ್ಕೋತಾ ಇರೋದು. ಮಸಾಲ ಆಮ್ಲೆಟ್, ಈರುಳ್ಳಿ ಟೊಮೆಟೊ ಹಣ್ಣು ಸ್ವಲ್ಪ ಫ್ರೈ ಮಾಡಿ ಬೇಸಿಕ್ ಮಸಾಲ ಎಲ್ಲ ಹಾಕಿ ಮೊಟ್ಟೆನ ಬೀಟ್ ಮಾಡಿ ಹಾಕ್ಕೋತೀನಿ. ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ. ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಏನು ಈ ಥರ ನಾರ್ಮಲ್ ಆಮ್ಲೆಟಲ್ಲಿ ಚಪಾತಿ ತಿನ್ನೋಕ್ಕಾಗಲ್ಲ, ಬಟ್ ಈ ಥರ ಒಂದ್ಸಲ ಆಮ್ಲೆಟ್ ಮಾಡಿ ನೋಡ್ಕೊಳ್ಳಿ, ಚಪಾತಿಗೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದಕ್ಕೆ. ಸೊ ಇವಾಗ ನಂದು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ತುಂಬಾ ಹಸಿವಾಗ್ತಿದೆ. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು ಬ್ರೇಕ್ಫಾಸ್ಟ್ ತಿನ್ನೋದು. ಇನ್ನಂತೂ ಲೇಟೇ ಆಗೋದು ಮಕ್ಕಳು ಸ್ಕೂಲಿಗೆ ಹೋಗುವಾಗ. ಸೊ ಇವಾಗ ಬ್ರೇಕ್ಫಾಸ್ಟನ್ನು ತಿನ್ನೋದಕ್ಕೆ ರೆಡಿ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ನೋಡಿ, ಎಷ್ಟೊಂದು ಜೋರಾಗಿ ಬರ್ತಾ ಇದೆ ಅಂತೇಳಿ. ಈ ಮಳೆಗೆ ಏನು ವಿಡಿಯೋ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಹೋಗಿ ಮಲ್ಗೋಣ ಆ ಥರ ಅನ್ನಿಸ್ತಾ ಇದೆ. ಮಲ್ಗಿದ್ರೆ ವಿಡಿಯೋನೂ ಆಗಲ್ಲ. ಬಟ್ ಇವತ್ತಂತೂ ಏನು ವಿಡಿಯೋಸ್ ಮಾಡೇ ಇಲ್ಲ. ಫುಲ್ ಜೋರಾಗಿ ಮಳೆ ಬರ್ತಾ ಇದೆ ನೋಡ್ತಾ ಇದ್ದೀನಿ. ಹಾಗೇನೆ ಮಕ್ಕಳಿಗೆ ಕೊಡೆನೂ ತಗೊಂಡಿಲ್ಲ. ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಕೊಡೆನೂ ಇಲ್ಲ. ಜೋರಾಗಿ ಮಳೆ ಬರ್ತಾ ಇದೆ ಪಾಪ. ಇವಾಗ ಒದ್ದೆ ಆಗ್ತಾನೆ ಬರ್ತಾರೆ ಅವರು. ಅವ್ರಿಗಂತೂ ತುಂಬಾ ಇಷ್ಟ ಒದ್ದೆ ಆಗೋದು. ಸೊ ಟೈಮ್ ಆಯಿತು ಮಕ್ಕಳು ಸ್ಕೂಲಿಂದ ಬರೋದು. ಇವಾಗ ಒದ್ದೆ ಆಗ್ತಾನೆ ಬರಬೇಕಷ್ಟೇ. ನೋಡ್ತೀನಿ ನಾಳೆ ಹೋಗಿ, ಅಂದರೆ ಇವತ್ತು ಅಥವಾ ನಾಳೆ ಹೋಗಿ ನಾನು ಕೊಡೆ ಪರ್ಚೇಸೇ ಮಾಡ್ತೀನಿ. ಯಾಕೆಂದರೆ ಇನ್ನು ಆನ್ಲೈನಿಂದ ಬರೋದು ಇನ್ನೂ 2 days ಲೇಟ್ ಆಗುತ್ತೆ. ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟು. ಸೊ ಫಸ್ಟಿಗೆ ತೆಗಿಬೇಕಾಗಿತ್ತು, ನಾನು ತೆಗೆದಿಲ್ಲ. ಆನ್ಲೈನ್ ಆರ್ಡ್ರ್ ಮಾಡಿ ಒಂದು 2 days ಆಯಿತು, ಬಟ್ ಬಂದಿಲ್ಲ ಅಷ್ಟೇ. ಇವಾಗ ಹೋಗಿ ನೋಡಬೇಕು, ನಾಳೆ ಅಥವಾ ಇವತ್ತು ಹೋಗಿ ಏನು ಶಾಪಿಂಗಲ್ಲೇ ಪರ್ಚೇಸ್ ಮಾಡ್ತೀನಿ ಕೊಡೆನ. ಒಂದು ಕೊಡೆ ಸಾಕಾಗುತ್ತೆ, ಯಾಕೆಂದರೆ ಆಟೋದಲ್ಲಿ ಹೋಗೋದು, ಆಟೋದಲ್ಲಿ ಬರೋದು. ಇಲ್ಲಿ ತನಕ ಆಟೋ ಬರುತ್ತೆ, ಅಲ್ಲಿ ತನಕ ಇಬ್ಬರಿಗೆ ಹೋಗೋದಕ್ಕೆ ಒಂದು ಕೊಡೆ ಸಾಕಾಗುತ್ತೆ. ಸೊ ನೋಡೋಣ, ಇವತ್ತು ಸಂಜೆ ಏನಾದರೂ ಹೋಗಿ ತೆಗಿತೀನಿ. ಇವಾಗ ಪಾಪ ಮಳೆ ಬರುವಾಗ ಒದ್ದೆ ಆಗ್ತಾ ಬರ್ತಾರೆ. ಅವ್ರಿಗಂತೂ ಖುಷಿ ಆಗುತ್ತೆ ಬಿಡಿ. ನಮಗೇನೆ ಏನೋ ಟೆನ್ಷನ್ ಆಗೋದು, ಮಳೆಯಲ್ಲಿ ನೆಂದು ಜ್ವರ ಬಂದರೆ ಏನು ಮಾಡೋದು ಅಂತೆಲ್ಲ ಹೇಳಿ. ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ಹಾಗೆಯೇ ಹೊಸ ಬಟ್ಟೆಗಳೆಲ್ಲ ತೊಳೆದಿರೋದಿತ್ತು, ಎಲ್ಲ ಇಲ್ಲಿ ಚೇರ್ ಮೇಲೆ ಹಾಕ್ಕೊಂಡಿದ್ದೀನಿ. ಅಲ್ಲಿ ಹೊರಗಡೆ ಅಂತೂ ಬಟ್ಟೆ ಫುಲ್ಲು ರಶ್ ಅಂದರೆ ನಮ್ಮದೇ ಬಟ್ಟೆ ಜಾಸ್ತಿ ಏನು ವಾಶ್ ಮಾಡಿ ಇಟ್ಟಿದ್ದೀನಿ, ಒಣಗಿಲ್ಲ ಇನ್ನು. ಸೊ ಹಾಗಾಗಿ ಹೊಸ ಬಟ್ಟೆನೆಲ್ಲ ಒಳಗಡೆ ಹಾಕಿದ್ದೀನಿ. ಸೊ ಇವಾಗ ಮಕ್ಕಳು ಟೈಮ್ ಆಯಿತು, ನೋಡೋಣ. ಮಕ್ಕಳು ಬರುವಾಗ ಕಮ್ಮಿ ಆಗ್ಬೋದು ಅಂದ್ಕೊಂಡೆ ಮಳೆ, ಬಟ್ ಕಮ್ಮಿ ಆಗ್ತಾ ಇಲ್ಲ, ಜೋರೇ ಆಗ್ತಾ ಇದೆ. ಇವಾಗ ಈ ಮಳೆಗೆ ಅವ್ರನ್ನ ಏನೋ ಒದ್ದೆ ಆಗೋದಕ್ಕೆ ಬಿಟ್ಟರೆ ಆಗಲ್ಲ. ಸೊ ನೋಡೋಣ, ನನ್ನ ಪಕ್ಕದ ಮನೆ ಕೆಳಗಡೆ ಮನೆಯವ್ರ ಹತ್ರ ಹೋಗಿ ಕೊಡೆ ಕೇಳ್ತೀನಿ.
ಕೇಳಿ ಅವ್ರನ್ನ ಕರ್ಕೊಬರ್ತೀನಿ. ಕೊಡೆ ಇದೆ, ಇಲ್ಲ ಅಂತೇಳಿ ಏನಿಲ್ಲ, ಕೊಡೆ ಇದೆ, ನಮ್ಮಮ್ಮನ ಮನೇಲಿ ಇದೆ, ದೊಡ್ಡ ದೊಡ್ಡದಿದೆ. ನಮ್ಮಪ್ಪನಿಗೆ ಅವ್ರದ್ದು ಕಂಪನಿಯಿಂದ ಸಿಗುತ್ತೆ. ಸೊ ಆ ಥರ ಕೊಡೆಗಳಿದೆ, ದೊಡ್ಡ ದೊಡ್ಡ ಸೈಜ್ ಇದು. ಬಟ್ ನನ್ನ ಮಗಳಿಗೆ ಆ ಥರ ದೊಡ್ಡದು ಬೇಡ, ನನಗೆ ಚಿಕ್ಕದಾಗ್ಬೋದು, ಈ ಥರ ಬ್ಯಾಗಲ್ಲೆಲ್ಲ ಇಟ್ಕೋತಾರಲ್ವ, ಸೊ ಆ ಥರದ್ದಾಗ್ಬೋದು ಅಂತ ಹೇಳ್ತಿದ್ದಾಳೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಮನೆಯವ್ರ ಹತ್ರ ಕೇಳಿ ಅವ್ರನ್ನ ಮಕ್ಕಳನ್ನ ಕರ್ಕೊಬರ್ತೀನಿ. ಇವತ್ತು ಹೇಗಾದರೂ ಮಾಡಿ ಕೊಡೆನ ತಗೊಬರಲೇಬೇಕು. ಸೊ ಇಲ್ಲಿ ನೋಡಿ, ಇನ್ನು ಹೊರಗಡೆ ಅಂತೂ ಬರೋದಕ್ಕೇನೆ ಆಗಲ್ಲ, ಫುಲ್ ನೀರು ಬೀಳುತ್ತೆ ಇಲ್ಲಿ. ಎಷ್ಟು ಜೋರಾಗಿ ಮಳೆ ಬಂದಿದೆ ಅಂದರೆ ನಮ್ಮದು ರೋಡಿದು ಮಣ್ಣೆಲ್ಲ ಇದೆಯಲ್ವ ಎಲ್ಲ ಕೊಚ್ಕೊಂಡು ಹೋಗಿದೆ. ಮೊನ್ನೆ ಒಂದು ಮಳೆಗೇ ಒಂದು ಅರ್ಧ ಭಾಗದಷ್ಟು ಹೋಗ್ಬಿಟ್ಟಿತ್ತು. ಇವತ್ತಿನ ಮಳೆಗಂತೂ ಫುಲ್ಲಾಗಿ ಹೋಗ್ಬಿಟ್ಟಿದೆ, ರೋಡೇ ಫುಲ್ ಅಂಕುಡೊಂಕಾಗ್ಬಿಟ್ಟಿದೆ. ಗಾಡಿಗಳೆಲ್ಲ ಹೋಗೋದು ಬರೋದೇ ಫುಲ್ಲು ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಆಟೋ ಅವ್ರದ್ದು ಇಲ್ಲಿ ತನಕ ಮಾತ್ರ ಬರೋದು, ಇಂಟರ್ಲಾಕ್ ಹಾಕಿದಾರಲ್ವ, ಸೊ ಇಲ್ಲಿ ತನಕ ಮಾತ್ರ ಬರೋದು. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತೇಳಿ. ಸೊ ನಂತರ ನಾನು ವೀಡಿಯೋಸ್ ಮಾಡಿಲ್ಲ, ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತಲ್ವ, ಸೊ ಹಾಗಾಗಿ. ನಂತರ ಇದು ಸಂಜೆ, ಇಲ್ಲಿ ಮಕ್ಕಳು ನೋಡಿ, ಎಲ್ಲ ಮಕ್ಕಳಿಗೂ ಈ ಮರದ ಮೇಲೆ ಕಣ್ಣು, ಇದರಲ್ಲೊಂದು ಚಿಕ್ಕ ಚಿಕ್ಕ ಹಣ್ಣು ಬರುತ್ತೆ. ಸೊ ಅದನ್ನು ತಿಂತಾರೆ, ತುಂಬ ಚೆನ್ನಾಗಾಗುತ್ತೆ, ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಸೊ ಅದನ್ನು ತೆಗಿಯೋದಕ್ಕೆ ಎಲ್ಲ ಮಕ್ಕಳು, ನನ್ನ ಮಕ್ಕಳು ಸೇರಿ, ಅಂದರೆ ನನ್ನ ಚಿಕ್ಕವಳಿದ್ದಾಳಲ್ವ ಅವಳು ಆ ಮರದ ಹತ್ರನೇ ಇರ್ತಾಳೆ. ಸೊ ನಂತರ ನಾನು ವೀಡಿಯೋಸ್ ಮಾಡಿಲ್ಲ. ಸೊ ಇದು ನೆಕ್ಸ್ಟ್ ಡೇ, ಅಂದರೆ ಸಂಡೇ ಮಾರ್ನಿಂಗ್. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀವಿ. ಏನು ಸ್ಟೀಮ್ಡ್ ಬ್ರೆಡ್ಡು, ಮೊಟ್ಟೆದು ಏನು ಒಂಥರ ಮಸಾಲ ಥರ ಮಾಡಿದ್ದೆ, ಅದ್ರ ಜೊತೆಗೆ ಬ್ಲ್ಯಾಕ್ ಟೀ ಇದೆಯಲ್ವ ಅದನ್ನು ಕುಡಿತಾ ಇದ್ದೀನಿ. ಸೊ ಹಾಗೆಯೇ ಇವಾಗ ಸ್ವಲ್ಪ ಹೊರಗಡೆನೂ ಹೋಗೋದಿತ್ತು. 3 ದಿವಸ ಆಯಿತು, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಇವತ್ತಿಗೆ 3 ಡೇಸ್. ಇವತ್ತಿಗೆ ಲಾಸ್ಟ್ ಕೋಟೆಕಾರ್ ಬೀರಿ ಇದೆಯಲ್ವ, ಅಲ್ಲಿ ಹಲಸು ಮಾವು ಮೇಳ ಹಾಕಿದ್ರು. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತೇಳಿ ಲಾಸ್ಟ್ ಇಯರೂ ಹೋಗಿದ್ದೆ. ಸೊ ಈ ಸಲನೂ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ, ಲಾಸ್ಟ್ ಟೈಮ್ ಹೋದಾಗ ಏನು ಈ ನರ್ಸರಿದು ಗಿಡ ಬರುತ್ತಲ್ವ ಹೂವಿಂದು, ಸೊ ಅದನ್ನೆಲ್ಲ ತಗೊಬಂದಿದ್ವಿ. ಸೊ ಅದಕ್ಕೋಸ್ಕರ ನೋಡೋಣ ಏನಿದೆ ಏನಿಲ್ಲ ಅಂತೇಳಿ ನೋಡ್ಕೊಂಡೆಲ್ಲ ಬರೋಣ ಅಂತೇಳಿ ಇವಾಗ ಹೊರಟಿದ್ದೀವಿ. ಮಗಳನ್ನ ಕರೆದೆ, ಅವಳು ಬರಲ್ಲ ಅಂದ್ಲು. ಇಲ್ಲಿ ಮಕ್ಳ ಜೊತೆ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಆಟ ಆಡೋದಕ್ಕೆ ಮಕ್ಕಳು ಸಿಕ್ಕಿದ್ರಂತೂ ಏನು ಅವಳು ಎಲ್ಲಿಗೂ ಬರಲ್ಲ, ಅಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇರ್ತಾಳೆ. ದೊಡ್ಡವಳು ಬರಲ್ಲ ಅಂದ್ಲು. ಸೊ ಅದಕ್ಕೋಸ್ಕರ ನಾನು ಏನು ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದ್ದೀವಿ. ರೋಡಲ್ಲೆಲ್ಲ ಮಳೆ ಬಂದು ನೀರು ನಿಂತಿದ್ದೆ. ಬಟ್ ಇವಾಗ ನಾವು ಹೋಗುವಾಗ ಒಂದು ಸ್ವಲ್ಪ ಮಳೆ ಬಿಟ್ಟಿತ್ತು, ಒಂದು ಸ್ವಲ್ಪ ಲೈಟಾಗಿ ಬಿಸಿಲು ಹೊಡಿತಾ ಇತ್ತು. ಬಟ್ ನಾವು ಬರೋ ಟೈಮಲ್ಲಂತೂ ಜೋರಾಗಿಯೇ ವಾಪಸ್ ರಿಟರ್ನ್ ಆಗಿ ಮಳೆ ಬಂತು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ, ಬೀರಿ ಹತ್ರನೇ ಅಲ್ವಾ, ನೋಡೋಣ ಯಾವ ಥರ ಇದೆ ಅಂತೇಳಿ. ಸೊ ಇವಾಗ ಏನು ರೀಚ್ ಆಗಿದ್ದೀವಿ ಬೀರಿಗೆ. ರಾತ್ರಿ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನಾವು ರಾತ್ರಿ ಬಂದಿಲ್ಲ, ಯಾಕೆಂದರೆ ರಾತ್ರಿ ಟೈಮಲ್ಲಿ ಹೇಳೋಕ್ಕಾಗಲ್ಲ ಮಳೆ ಇರುತ್ತೋ ಇಲ್ವೋ. ಸೊ ಬರೋದಕ್ಕಾಗಲ್ಲ ಅಂಥೇಳಿ ಏನು ಬೆಳಿಗ್ಗೆ ಟೈಮಲ್ಲೇ ಬಂದಿರೋದು. ಇಲ್ಲಿ ಕಬ್ಬಿಣದ್ದು ಪಾತ್ರೆ ಇದೆಯಲ್ವ, ತುಂಬಾ ಚೆನ್ನಾಗಿತ್ತು. ಗ್ರಿಲ್ ಪ್ಯಾನ್, ಆಮೇಲೆ ಈ ಥರ ಕಡಾಯಿಗಳು, ಆಮೇಲೆ ದೋಸೆ ಹಾಕೋ ತವ ಇದೆಯಲ್ವ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆಯೇ ಪ್ರೈಸೂ ಅದೇ ಥರ ಇತ್ತು. ಇವಾಗ ತುಂಬ ಟ್ರೆಂಡಿಂಗ್ ಆಗಿರೋದೇ ಕಬ್ಬಿಣದ ಪಾತ್ರೆಗಳು. ಸೊ ಅದೇ ಥರ ಪ್ರೈಸೂ ಇಟ್ಟಿದ್ರು. ಈ ಥರ ಗುಳಿಯಪ್ಪ ಅಂತಾರೆ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ಗುಳಿಯಪ್ಪ. ಆಮೇಲೆ ಚಾಕುಗಳಿದ್ದಾವೆ, ಈ ಥರದ್ದೆಲ್ಲ ಇತ್ತು. ಬಟ್ ನನಗೆ ನಾನಲ್ಲಿ ಪಾತ್ರೆ ನೋಡ್ತಾ ಇದ್ದರೆ, ಹಸ್ಬೆಂಡಿಗಂತೂ ಇಲ್ಲಿ ಹೂವಿನ ಗಿಡಗಳಿದೆಯಲ್ವ, ಸೊ ಅಲ್ಲೇ ಕಣ್ಣು. ಅವ್ರಿಗಿದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ. ಬಟ್ ನಾನು ಏನೂ ತೆಗೆಯೋದಕ್ಕೆ ಬಿಟ್ಟಿಲ್ಲ, ಯಾಕೆಂದರೆ ನಮ್ಮ ಮನೆ ಹತ್ರ ಅದನ್ನು ಬೆಳೆಸೋದಕ್ಕೂ ಆಗಲ್ಲ, ನಮಗೇನೆ ಜಾಗ ಇಲ್ಲ ಇಲ್ಲಿ ಹೊರಗಡೆ. ಸೊ ಅದನ್ನೆಲ್ಲಿಡೋದು. ಸೊ ಅದಕ್ಕೋಸ್ಕರ ಏನೂ ತಗೊಂಡಿಲ್ಲ, ಗಿಡಗಳೇನೂ ತಗೊಂಡಿಲ್ಲ. ಅಂದರೆ ನಾವು ಇನ್ನೊಂದು ಸಲ ಸಪ್ರೇಟ್ ಏನು ಬಾಡಿಗೆ ಮನೆಗೆ ಹೋದಾಗ ಅಲ್ಲಿ ತಗೊಳ್ಳೋಣ ಅಂತೇಳಿ. ಸೊ ನೋಡೋಣ ಅವಾಗ ಏನಾಗುತ್ತೆ ಅಂತೇಳಿ. ಇವ್ರಿಗೆ ಒಂದು ಪೇರಳೆಕಾಯಿ ಇದೆಯಲ್ವ, ಸೀಬೆಹಣ್ಣು, ಅದ್ರದ್ದು ಮರ ತಗೊಳ್ಳೋಣ ಅಂತೇಳಿ. ಚಿಕ್ಕ ಚಿಕ್ಕ ಮರದಲ್ಲೇ ಆಗುತ್ತೆ ಅಂತೇಳಿ ಹೇಳ್ತಾಯಿದ್ರು. ಬಟ್ ಅದೆಲ್ಲ ಸುಮ್ಮನೆ ಆಗಲ್ಲ, ಅದೆಲ್ಲ ಒಂದೊಂದು ಮರದಲ್ಲಿ ಆಗುತ್ತೆ, ಒಂದೊಂದು ಮರದಲ್ಲಿ ಆಗಲ್ಲ. ಅದೇ ಥರ ನೋಡ್ಕೋಬೇಕು. ನಮ್ಗೆ ಅದ್ರದ್ದು ಅಷ್ಟೊಂದು ಏನು ನಾಲೆಜ್ನೂ ಇಲ್ಲ. ಸೊ ಹಾಗಾಗಿ ನಾನು ಬೇಡ ಅಂತೇಳಿ ಹೇಳಿದೆ. ಸೊ ಇವಾಗ ಏನು ಹೊರಗಡೆನೇ, ಇದೆಲ್ಲ ಹೊರಗಡೆನೇ ಹಾಕಿರೋದು, ಒಳಗಡೆ ಇನ್ನೂ ಇದೆ, 2 ಫ್ಲೋರಾಗಿ ಹಾಕಿದ್ರು. ಸೊ ಅದನ್ನೆಲ್ಲ ನೋಡ್ಕೊಳ್ಳೋಣ ಅಂತೇಳಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆಯೇ ಇದೊಂದು ಮಾವಿನ ಹಣ್ಣು ಇದೆಯಲ್ವ, ಒಂದು ಮಾವಿನ ಹಣ್ಣಿಗೆ 1,000 ರೂಪಾಯಿ ಹೇಳ್ತಾಯಿದ್ರು. ನಾನಂತೂ ತಗೊಳ್ಳಲ್ಲಪ್ಪ, 1,000 ರೂಪಾಯಿ ಆದ್ರೂ ಯಾವ ಥರ ಟೇಸ್ಟ್ ಬೇಕಾದರೂ ಇರಲಿ, ನಾನಂತೂ 1,000 ರೂಪಾಯಿ ಕೊಟ್ಟು ಅದನ್ನು ತಗೊಳ್ಳೋದೇ ಇಲ್ಲ. 1,000 ರೂಪಾಯಿಗೆ 10 kg, 100 ರೂಪಾಯಿಗೆ kg ಥರ 10 kg ಮಾವಿನ ಹಣ್ಣು ಸಿಗುತ್ತೆ. ಅದರಲ್ಲೇ ಹೊಟ್ಟೆ ತುಂಬ ತಿನ್ಕೋಬೋದು. ಇದು ಒಂದು ಮಾವಿನ ಹಣ್ಣಲ್ಲಿ ಏನು ಸಿಗುತ್ತೆ. ತಗೊಳ್ಳೋರು ತಗೊಳ್ತಾರೆ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇರಲಿ, ಯಾವ ಥರ ಟೇಸ್ಟ್ ಇರುತ್ತೆ. ಏನೋ ಮಲೇಷ್ಯನೋ ಇಂಡೋನೇಷ್ಯನ್ ಏನೋ ಹೇಳಿದರು. ಸೊ ಅಲ್ಲಿದ್ದು ಮಾವಿನ ಹಣ್ಣದು ತುಂಬಾ ಸ್ವೀಟ್ ಇರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ತಗೊಳ್ಳೋರು ತೆಗ್ದಿರ್ಬೋದು, ಯಾಕೆಂದರೆ ಒಂದು ಬಾಕ್ಸ್ ಇತ್ತಲ್ಲಿ. ಬಟ್ ನಾವೇನು ಅದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಅಲ್ಲಿ ಏನೂ ತೊಗೊಂಡಿಲ್ಲ, ಸುಮ್ಮನೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿರೋದು. ಏನಾದರೂ ತಿನ್ನೋದಿದ್ರೆ ತಿನ್ಕೊಂಡು ಬರೋಣ, ಹೋಳಿಗೆ ಎಲ್ಲ ಇರುತ್ತಲ್ವ, ಸೊ ಅದನ್ನು ತಿನ್ಕೊಬರೋಣ ಅಂತೇಳಿ. ನನಗಂತೂ ಬಿಸಿ ಬಿಸಿ ಹೋಳಿಗೆ ಇರುತ್ತಲ್ವ, ಕಾಯಿ ಹೋಳಿಗೆ, ಅದು ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಬಿಸಿ ಬಿಸಿನೇ ಮಾಡ್ತಾ ಇರ್ತಾರಲ್ವ, ಹೋಗಿ ತಿನ್ನೋಣ ಅಂತೇಳಿ ಹೋಗಿರೋದು.
ಬಟ್ ಅಲ್ಲಿ ಏನು ಕಾಯಿ ಹೋಳಿಗೆ ಸಿಕ್ಕಿಲ್ಲ. ನಾನು ನಿಮಗೆ ಮುಂದೆ ಹೇಳ್ತೀನಿ ಯಾವ ಥರ ಏನಾಯಿತು ಅಂತೇಳಿ. ಸೊ ಹಾಗೆಯೇ ಇಲ್ಲಿ ಏನು ಈ ಥರ ಹೂಗಳಿದೆಯಲ್ವ, ಇದ್ರದ್ದು ಬೀಜಗಳೆಲ್ಲ ಇಟ್ಟಿದ್ರು. ಇದೆಲ್ಲ ಸುಮ್ಮನೆ ಅನಿಸುತ್ತೆ, ಆಗಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಒಂದು 4 ಹೂ ಮುಂದ್ಗಡೆ ಇಡ್ತಾರೆ, ಅದರದ್ದು ಬೀಜ ಅಂತೇಳಿ ತೋರಿಸ್ತಾರೆ. ಆಮೇಲೆ ಅದರೆಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ನಮ್ಮ ಅಮ್ಮಂತೂ 3-4 ಸಲ ಈ ಥರ ತಗೊಂಡಿದ್ದಾರೆ. ಒಂದು ಸಲ ಅವ್ರಿಗೆ ಅದರಲ್ಲಿ ಏನು ಫಸಲ್ ಬಂದಿಲ್ಲ, ಹೂ ಆಗಿಲ್ಲ ಅದರಲ್ಲಿ. ಸೊ ಹಾಗಾಗಿ ಅದರದ್ದು ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ. ಹಾಗೆಯೇ ಇಲ್ಲೆಲ್ಲ ಬೆಲ್ಲದಿಂದ ಮಾಡಿರುವಂತಹ, ಅಂದರೆ ಸ್ವೀಟ್, ಸಕ್ಕರೆ ಬದಲು ಬೆಲ್ಲ ಹಾಕಿ ಮಾಡಿರುವಂತಹ ಸ್ವೀಟ್ಸ್ ಎಲ್ಲ ಇಟ್ಟಿದ್ರು. ಹಾಗೆಯೇ ಟೇಸ್ಟ್ ಮಾಡೋದಕ್ಕೆಲ್ಲ ಕೊಡ್ತಾಯಿದ್ರು. ಇದು ಫಸ್ಟಿಗೆ ಕೊಟ್ಟಿರೋದು ಕಾಜು ಕತ್ಲಿ ಇದೆಯಲ್ವ, ಅದು ಬೆಲ್ಲದಲ್ಲಿ ಮಾಡಿರೋದು ತುಂಬಾ ಟೇಸ್ಟಿಯಾಗಿತ್ತು. KGಗೆ 300, ಕಾಲು KGಗೆ 300 ರೂಪಾಯಿ ಹೇಳಿದರು. ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ಒಂದು ತಗೊಂಡಿದ್ವಿ. ಆಮೇಲೆ ಮಿಲ್ಕ್ ಕೇಕ್ ಇದೆಯಲ್ವ, ಅದನ್ನು ಕೊಟ್ಟಿದ್ದರು. ಅದೂ ಎಷ್ಟು ಕಾಲು KGಗೆ 200 ರೂಪಾಯಿನೋ ಹೇಳ್ತಾಯಿದ್ರು. ಅದೂ ಟೇಸ್ಟ್ ಇತ್ತು. ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿ ಮಾಡಿರೋದು. ಎಲ್ಲನೂ ಟೇಸ್ಟ್ ಮಾಡೋಕೆ ಕೊಡ್ತಾರೆ. ಅಲ್ಲಿ ಹೋಗಿ ನೋಡ್ತಾ ಇದ್ದರೆ ಎಲ್ಲ ಸ್ವೀಟ್ಸೂ ನಮಗೆ ಟೇಸ್ಟ್ ಮಾಡೋದಕ್ಕೆ ಒಂದು ಚೂರು ಕೊಡ್ತಾಯಿದ್ರು. ತುಂಬ ಜನ ತೆಗಿತಾಯಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಯಾವುದು ಮಿಲ್ಕ್ ಕೇಕ್ ಇದೆಯಲ್ವ, ಬೆಲ್ಲದಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಈ ಥರದೊಂದು ಹಸ್ಬೆಂಡನ್ನು ತಗೊಂಡಿದ್ರು, ಅದು ತುಂಬಾ ಚೆನ್ನಾಗಿತ್ತು. ತುಪ್ಪ ಎಲ್ಲ ಜಾಸ್ತಿ ಹಾಕಿ, ನನ್ನ ಹಸ್ಬೆಂಡಿಗೆ ತುಪ್ಪ ಹಾಕಿರೋ ಐಟಮ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಪಿಸ್ತಾಶಿಯೋ ಪೌಡರ್ ಎಲ್ಲ ಹಾಕಿದ್ರು. ಅದಕ್ಕೆ ಏನೋ ಒಂದು ಹೆಸರು ಹೇಳಿದರು, ಹೈದ್ರಾಬಾದಿದ್ದು ಏನೋ ಫೇಮಸ್ ಏನೋ ಒಂದು ಸ್ವೀಟ್ಸ್ ಅಂತೇಳಿ. ಬಟ್ ಈ ಸಲ ಚೆನ್ನಾಗಿತ್ತಿಲ್ಲ. ಸೊ ಹಾಗೆಯೇ ಹಸ್ಬೆಂಡ್ ತಗೊಂಡ್ರು, ಅವರಿಗೆ ಇಷ್ಟ ಆಯಿತು. ಬಟ್ ನನಗೆ ಅದು ಇಷ್ಟ ಆಗಿಲ್ಲ, ನಂಗೆ ಚೂರು ತಿಂದಿಲ್ಲ. ನನಗೆ ತುಪ್ಪ ಅದೇ ಹೇಳಿದ್ನಲ್ಲ, ನನಗೆ ತುಪ್ಪ ಬಿರಿಯಾನಿಗೆ, ಸಾರಿಗೆಲ್ಲ ಹಾಕ್ಬೋದು. ಬರೀ ಈ ಥರ ತುಪ್ಪನೇ ಜಾಸ್ತಿಯಾಗಿ ಬಾಯಿಗೆ ಸಿಗುವ ಥರ ಸಿಕ್ಕಿದರೆ ನನಗೆ ಇಷ್ಟ ಆಗಲ್ಲ, ವಾಂತಿ ಬಂದಾಗುತ್ತೆ. ಸೊ ಹಾಗೆಯೇ ಇಲ್ಲಿ ಏನೋ ತುಂಬ ಜ್ಯುವೆಲ್ರೀಸ್ ಈ ಥರದ್ದೆಲ್ಲ ಇಟ್ಟಿದ್ರು. ತುಂಬ ಜನ ಇದ್ದರು, ಅಂದರೆ ರಾತ್ರಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಬೆಳಿಗ್ಗೆ ಟೈಮಲ್ಲಿ ಹೋಗಿರೋದಲ್ವ, ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ ನನಗೆ. ಬಟ್ ಏನು ಪ್ರೈಸ್ ಅಂತೂ ಕೇಳೋದೇ ಬೇಡ, ತುಂಬಾ ಜಾಸ್ತಿ ಇತ್ತು. ನಾವು ಈ ಥರ ನಾರ್ಮಲಾಗಿ ಹೊರಗಡೆಯಿಂದ ತಗೊಳ್ಳೋದಕ್ಕಿಂತ ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಇವಾಗೆಲ್ಲ ನೋಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಹಸ್ಬೆಂಡೂ ಏನು ಹೋಳಿಗೆ ಇದೆಯಲ್ವ, ಅದನ್ನು ತಿನ್ನೋಣ, ಹೋಗೋಣ ತೆಗೆಯೋಣ ಅಂತ ಅಂದರು. ಸೊ ಅದಕ್ಕೋಸ್ಕರ ಇವಾಗ ಮೇಲ್ಗಡೆ ಫ್ಲೋರ್ ಬಂದಿದ್ದೀವಿ. ಮೇಲ್ಗಡೆ ಫ್ಲೋರಲ್ಲಿ ಫುಡ್ ಕೋರ್ಟ್ ಇತ್ತು. ಬಟ್ ತುಂಬಾ ವಿಯರ್ಡ್ ಅಂತೇಳಿ ಅನ್ನಿಸ್ತು ಅಲ್ಲಿ ಹೋದ ತಕ್ಷಣ. ಯಾಕೆಂದರೆ ಹಲಸಿನಕಾಯಿ ಇದೆಯಲ್ವ, ಅದ್ರದ್ದು ಬಿರಿಯಾನಿ ಅಂತೆ. ಅದ್ರ ಹತ್ರ ಒಂದು ಜನನೂ ಹೋಗ್ತಾ ಇರ್ತಿಲ್ಲ. ನನಗೆ ಕೇಳುವಾಗಲೇ ಒಂಥರ ವಾಂತಿ ಬಂದಾಗ ಆಗ್ತಾಯಿತ್ತು, ಹಲಸಿನಕಾಯಿದು ಬಿರಿಯಾನಿ ಅಂತೇಳಿ. ಆಮೇಲೆ ಏನು ಹೋಳಿಗೆ ಇದೆಯಲ್ವ, ಹೋಳಿಗೆ ಅದಾದ್ರೂ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಎಲ್ಲ ಚೆನ್ನಾಗಾಗುತ್ತೆ. ಬಟ್ ಇಲ್ಲಿ ಯಾವ ಥರ ಇಟ್ಟಿದ್ರೆ ಅಂದರೆ ಮಾವಿನ ಹಣ್ಣಿದು ಹೋಳಿಗೆ, ಪೈನಾಪಲ್ ಹೋಳಿಗೆ, ಆಮೇಲೆ ಹಲಸಿನ ಹಣ್ಣು ಇದೆಯಲ್ವ ಅದರದ್ದು ಹೋಳಿಗೆ. ನನಗದು ನೋಡೋಣ, ಮಾವಿನ ಹಣ್ಣಿದ್ದು ಸ್ವಲ್ಪ ಚೆನ್ನಾಗಿರ್ಬೋದು ಅಂತೇಳಿ ಅಂದ್ಕೊಂಡೆ. ಬಟ್ ಅದೂ ಇಷ್ಟ ಆಗಿಲ್ಲ, ಒಂದು ಚೂರು ಚೆನ್ನಾಗಿತ್ತಿಲ್ಲ. ನನಗಂತೂ ತುಂಬಾ ಏನು ಸಿಟ್ಟು ಬರ್ತಾಯಿತ್ತು. ಯಾಕೆಂದರೆ ನಾನು ಕಾಯಿ ಹೋಳಿಗೆ ತಿನ್ನೋ ಆಸೆಯಲ್ಲಿ ಹೋಗಿರೋದು, ಬಟ್ ಅದು ಸಿಕ್ಕಿಲ್ಲ. ಏನು ಈ ಮಾವಿನ ಹಣ್ಣಿದ್ದು ಹೋಳಿಗೆ ತಗೊಂಡಿರೋದು. ನನ್ನ ಹಸ್ಬೆಂಡಿಗಂತೂ ಇಷ್ಟ ಆಗುತ್ತೆ. ಯಾಕೆಂದರೆ ಅವರಿಗೆ ತುಪ್ಪ ಹಾಕಿರೋ ಐಟಮ್ ಅದೇ ಹೇಳಿದ್ನಲ್ಲ, ತುಪ್ಪ ಹಾಕಿರೋ ಐಟಮ್ಸ್ ಯಾವುದಾದ್ರೂ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಹಾಗೆಯೇ ಇಲ್ಲೊಬ್ಬರು ಮಸಾಜರ್ ಮಾರೋರಿದ್ರು. ಸೊ ಅವರು ಹಸ್ಬೆಂಡಿದ್ದು ಫುಲ್ಲಾಗಿ ಮಸಾಜ್ ಮಾಡಿದರು. ನಾನಂತೂ ಮುಂದ್ಗಡೆ ಹೋಗಿದ್ದೆ, ಇವ್ರು ಬಂದಿರ್ಬೋದು ಅಂತೇಳಿ. ಆಮೇಲೆ ನೋಡುವಾಗ ಇವರು ಹಿಂದ್ಗಡೆಯಿಂದ ನಿಂತ್ಕೊಂಡು ಇನ್ನೂ ಮಸಾಜೇ ಮಾಡ್ತಾಯಿದ್ದಾರೆ. ತಲೆದು, ಕಾಲಿದು, ಬೆನ್ನಿದು ಈ ಥರ ಎಲ್ಲ ಮಾಡ್ತಾಯಿದ್ರು. ಸೊ ತಗೊಂಡಿಲ್ಲ ನಾವು, ಜಸ್ಟ್ ಅವರು ತೋರಿಸಿರೋದು. ತಗೋಬೇಡಿ, ಸ್ವಲ್ಪ ನೋಡಿ ಅಂತ ಹೇಳಿದರೆ. ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಇಲ್ಲಿ ನಿಂತ್ಕೊಂಡು ಫುಲ್ಲು ಮಸಾಜ್ ಮಾಡ್ತಾಯಿದ್ದಾರೆ. ಚೆನ್ನಾಗಾಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಸೊ ಆಮೇಲೆ ರಿಟರ್ನ್ ನಾವು ಮನೆಗೆ ಬಂದಿರೋದು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿ ತನಕ ಬಾಯ್. ಇದು ಬೇಡ, ಮಣ್ಣು ರಕಾಲ ಇದು ಬರ್ತದೆ, ಅವತ್ತು ಮಣ್ಣು ರೇಡ ಉರ್ಲಿ ಬರ್ತದಲ್ಲಿ.